ಪ್ರೀತಿಯ 9ನೇ ತರಗತಿ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನಮಸ್ಕಾರ. ಇತಿಹಾಸ ವಿಭಾಗದ 4ನೇ ಅಧ್ಯಾಯಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮಕ್ಕಳೇ, ಈಗಾಗಲೇ ನಾವು ಈ ಅಧ್ಯಾಯದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂತಹ 4 ರಾಜಮನೆತನಗಳಾದಂಥ ಸಂಗಮ, ಸಾಳುವ, ತುಳುವ ಮತ್ತು ಅರವೀಡು ರಾಜಮನೆತನಗಳ ಬಗ್ಗೆ ನೋಡಿದೆವು. ಅದರಲ್ಲೂ ಸಂಗಮ ವಂಶದ ಪ್ರಸಿದ್ಧ ದೊರೆಯಾದಂತಹ 2ನೇ ದೇವರಾಯ ಅಥವಾ ಪ್ರೌಢದೇವರಾಯನ ಸಾಧನೆಗಳ ಬಗ್ಗೆ ನೋಡಿದೆವು. ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಹಾಗೂ ತುಳುವ ವಂಶದ ಪ್ರಸಿದ್ಧ ದೊರೆಯಾದಂತಹ ಕೃಷ್ಣದೇವರಾಯನ ಸಾಧನೆಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೆವು. ಜೊತೆಗೆ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದಂತಹ ತಾಳಿಕೋಟೆ ಕದನದ ಬಗ್ಗೆ ನಾವು ತಿಳಿದುಕೊಂಡೆವು. ಜೊತೆಗೆ ವಿಜಯನಗರ ಸಾಮ್ರಾಜ್ಯದ ಅರಸರು ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ ಮುಂತಾದಂತಹ ಕ್ಷೇತ್ರಗಳಲ್ಲಿ ವಿಜಯನಗರದ ಅರಸರು ನೀಡಿದಂತಹ ಕೊಡುಗೆಗಳ ಬಗ್ಗೆಗೂ ನಾವು ತಿಳಿದುಕೊಂಡೆವು ಮಕ್ಕಳೇ, ಅಲ್ವಾ? ವಿಜಯನಗರ ಅರಸರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಾಕಷ್ಟು ಪ್ರೋತ್ಸಾಹ ನೀಡಿದರು. ಹಾಗಾದರೆ ಈಗ ನಾವು ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದ ಕೆಲವೊಂದು ಚಿತ್ರಗಳನ್ನು ನೋಡೋಣ. ಅದೇ ರೀತಿಯಾಗಿ ಇದೇ ಪಾಠದ ಇನ್ನೊಂದು ಪ್ರಮುಖವಾದಂಥ ಅಂಶ ಅದು ಬಹಮನಿ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಸಂದರ್ಭದಲ್ಲಿ ನಾವು ಬಹಮನಿ ಆಳ್ವಿಕೆಯನ್ನು ಸಹ ನಾವು ನೋಡ್ತೀವಿ ಮಕ್ಕಳೇ. ಈ ಅಧ್ಯಾಯದಲ್ಲಿ ನಾವು ಮಹಮ್ಮದ್ ಗವಾನ್ ಬಗ್ಗೆ ತಿಳಿದುಕೊಳ್ತೀವಿ, 2ನೇ ಇಬ್ರಾಹಿಂ ಆದಿಲ್ ಶಾನ ಸಾಧನೆಗಳ ಬಗ್ಗೆ ತಿಳಿದುಕೊಳ್ತೀವಿ. ಜೊತೆಗೆ ಬಹಮನಿ ಸುಲ್ತಾನರ ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆಗೂ ಸಹ ನಾವು ಈ ಅಧ್ಯಾಯದಲ್ಲಿ ತಿಳಿದುಕೊಳ್ತೀವಿ ಮಕ್ಕಳೇ. ಸಾಮಾನ್ಯ ಶಕ 14ನೇ ಶತಮಾನದಲ್ಲಿ ಕಂಡುಬಂದಂಥ ಮತ್ತೊಂದು ಬದಲಾವಣೆ ಅಂದರೆ ಅದು ಬಹಮನಿ ರಾಜ್ಯವನ್ನು ಸ್ಥಾಪನೆ ಮಾಡಿತ್ತು. ಬಹಮನಿ ಸಾಮ್ರಾಜ್ಯದ ನಕಾಶೆಯನ್ನು ನೀವು ಕಾಣ್ತಾ ಇದ್ದೀರಿ ಮಕ್ಕಳೇ. ಈ ಬಹಮನಿ ಸಾಮ್ರಾಜ್ಯ ಅನ್ನುವಂಥದ್ದು 14ನೇ ಶತಮಾನದಲ್ಲಿ ಆರಂಭಗೊಂಡಿತು. ಅಂದರೆ ಸಾಮಾನ್ಯ ಶಕ 1347ರಲ್ಲಿ ಆರಂಭವಾದಂತಹ ಸಾಮ್ರಾಜ್ಯ ಇದು. ಬಹಮನಿ ಸಾಮ್ರಾಜ್ಯದ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ, ಇವನಿಂದ ಬಹಮನಿ ಸಾಮ್ರಾಜ್ಯ ಸ್ಥಾಪನೆಗೊಂಡಿತು. ಈ ಬಹಮನಿ ಸಾಮ್ರಾಜ್ಯದ ಆಳ್ವಿಕೆಯನ್ನು ನಾವು ಮುಖ್ಯವಾಗಿ 2 ಭಾಗಗಳಾಗಿ ವಿಂಗಡಿಸ್ತೀವಿ. ಮೊದಲನೇದು ಸಾಮಾನ್ಯ ಶಕ 1347ರಿಂದ 1527ರವರೆಗೆ, ಹಾಗೆ ಇನ್ನೊಂದು ಸಾಮಾನ್ಯ ಶಕ 1527ರಿಂದ ಸಾಮಾನ್ಯ ಶಕ 1686ರವರೆಗೆ. ಅಂದರೆ ಮೊದಲನೇ ಹಂತದಲ್ಲಿ ಬಹಮನಿ ಸುಲ್ತಾನರ ಆಳ್ವಿಕೆಯನ್ನು ನಾವು ನೋಡ್ತೀವಿ ಮಕ್ಕಳೇ. 2ನೇ ಹಂತದಲ್ಲಿ ಶಾಹಿ ಮನೆತನಗಳ ಆಳ್ವಿಕೆಯನ್ನು ನೋಡ್ತೀವಿ. ಅಂದರೆ ಆರಂಭದಲ್ಲಿ ಬಹಮನಿಗಳು ಒಟ್ಟಾಗಿ ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಸಾಮಾನ್ಯ ಶಕ 1527ರಲ್ಲಿ ಬಹಮನಿ ಸಾಮ್ರಾಜ್ಯ ಅನೇಕ ಶಾಹಿ ಮನೆತನಗಳಾಗಿ ವಿಭಾಗಗೊಂಡಿತು. ಈ ಬಹಮನಿ ಸಾಮ್ರಾಜ್ಯದ ಪ್ರಮುಖ ಅರಸರು ಯಾರು ಅಂತ ನಾವು ನೋಡೋದಾದರೆ ಮಹಮ್ಮದ್ ಶಾ, ಹಾಗೆ ಯೂಸುಫ್ ಅಲಿ ಖಾನ್, ಫಿರೋಜ್ ಶಾ, 1ನೇ ಇಬ್ರಾಹಿಂ ಆದಿಲ್ ಶಾ, ಇವರೆಲ್ಲರೂ ಈ ವಂಶದ ಪ್ರಮುಖ ಅರಸರು. ಬಹಮನಿ ಸಾಮ್ರಾಜ್ಯವನ್ನು ಆಳಿದಂಥ ಪ್ರಮುಖ ಅರಸರು ಇವರು. ಈ ಬಹಮನಿ ಸಾಮ್ರಾಜ್ಯದ ಮೊದಲ ಹಂತದಲ್ಲಿ ಗುಲ್ಬರ್ಗ ಅವರ ರಾಜಧಾನಿಯಾಗಿತ್ತು ಮಕ್ಕಳೇ. ಕಾಣಿಸ್ತಾ ಇದೆ ನೋಡಿ, ಗುಲ್ಬರ್ಗ ಕಾಣಿಸ್ತಾ ಇದೆ. ಗುಲ್ಬರ್ಗ
ಬಹಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾಗಿತ್ತು. ಆದರೆ ನಂತರ ಈ ರಾಜಧಾನಿಯನ್ನು ಗುಲ್ಬರ್ಗಾದಿಂದ ಬೀದರ್ಗೆ ವರ್ಗಾಯಿಸಲಾಯಿತು. ವರ್ಗಾಯಿಸಿದ್ದು ಶಿಹಾಬುದ್ದೀನ್ ಅಹಮದ್. ಶಿಹಾಬುದ್ದೀನ್ ಅಹಮದ್ ಏನಿದ್ದಾನೆ, ಆತನ ಆಳ್ವಿಕೆ ಕಾಲದಲ್ಲಿ ಬಹಮನಿ ಸಾಮ್ರಾಜ್ಯದ ರಾಜಧಾನಿಯನ್ನು ಗುಲ್ಬರ್ಗಾದಿಂದ ಬೀದರ್ಗೆ ಸ್ಥಳಾಂತರಿಸಲಾಯಿತು. ಹಾಗೂ ಬಹಮನಿ ಸಾಮ್ರಾಜ್ಯ ಕೊನೆಗೊಳ್ಳುವವರೆಗೂ ಈ ಬೀದರ್ ಅವರ ರಾಜಧಾನಿಯಾಗಿತ್ತು ಅನ್ನೋದನ್ನು ನೀವು ಗಮನಿಸಬೇಕು. ಆರಂಭದಲ್ಲಿ ಗುಲ್ಬರ್ಗಾ ಬಹಮನಿಗಳ ರಾಜಧಾನಿಯಾಗಿತ್ತು. ನಂತರ ಬೀದರ್ ಕಾಣಿಸ್ತಾ ಇದೆಯಲ್ಲ, ಕರ್ನಾಟಕದ ಉತ್ತರದಲ್ಲಿರ್ತಕ್ಕಂತಹ ಜಿಲ್ಲೆ ಇದು. ಬೀದರ್ ಅವರ ರಾಜಧಾನಿಯಾಗಿತ್ತು. ಹೀಗೆ ನಾವಿಲ್ಲಿ ಏನು ಗಮನಿಸ್ತೀವಿ ಅಂದರೆ ಮುಖ್ಯವಾಗಿ 2 ರಾಜಧಾನಿಗಳನ್ನು ನಾವು ಗಮನಿಸ್ತೀವಿ. ಒಂದು ಗುಲ್ಬರ್ಗಾ, ಮತ್ತೊಂದು ಬೀದರ್. ಹೀಗೆ ಬಹಮನಿ ಸಾಮ್ರಾಜ್ಯವನ್ನು ಆಳಿದಂತಹ ಪ್ರಮುಖ ಮಂತ್ರಿಗಳಲ್ಲಿ ಮಹಮ್ಮದ್ ಗವಾನ್ ಕೂಡ ಒಬ್ಬ. ನಿಷ್ಠೆ ನಿಸ್ವಾರ್ಥತೆಯಿಂದ ಆಳ್ವಿಕೆಯನ್ನು ನಡೆಸ್ತಾರೆ. ಪ್ರಧಾನಮಂತ್ರಿಯಾಗಿ ಬಹಮನಿ ರಾಜ್ಯವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ತಾನೆ ಮಹಮ್ಮದ್ ಗವಾನ್. ಕೈರೋದಲ್ಲಿ ಇಸ್ಲಾಂ ಮತಶಾಸ್ತ್ರ ಮತ್ತು ಕಾನೂನನ್ನು ಅಭ್ಯಾಸ ಮಾಡ್ತಾನೆ. ಅರಬ್ಬಿ ಪಾರಸಿ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಕೂಡ ಪಡ್ಕೊಂಡಿರೋದನ್ನು ನಾವಿಲ್ಲಿ ಕಾಣ್ತೀವಿ ಮಕ್ಕಳೇ. ಮಹಮ್ಮದ್ ಗವಾನ್ ಪ್ರಧಾನಮಂತ್ರಿ ಆಗುವುದರ ಮೂಲಕ ಬಹಮನಿ ಸಾಮ್ರಾಜ್ಯದ ಏಳಿಗೆಗೆ ಸಾಕಷ್ಟು ಕೊಡುಗೆಯನ್ನು ನೀಡ್ತಾನೆ. ಈತನು ಪ್ರಧಾನಮಂತ್ರಿಯಾಗಿ ಅನೇಕ ಸುಲ್ತಾನರ ಕೈ ಕೆಳಗಡೆ ಕೆಲಸ ನಿರ್ವಹಿಸಿದ್ದನ್ನು ನಾವಿಲ್ಲಿ ಕಾಣ್ತೀವಿ ಮಕ್ಕಳೇ. ಹಾಗಾದರೆ ಸುಲ್ತಾನರು ಯಾರು? ಹುಮಾಯೂನ್, ನಿಜಾಮ್ ಶಾ, 3ನೇ ಮಹಮ್ಮದ್ ಶಾ ಇವರ ಕೆಳಗಡೆ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಬಹಮನಿ ಸಾಮ್ರಾಜ್ಯ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಪ್ರಧಾನಮಂತ್ರಿಯಾದಂತಹ ಮಹಮ್ಮದ್ ಗವಾನ್. ಈತ ಪ್ರಧಾನಮಂತ್ರಿಯಾದಂಥ ಸಂದರ್ಭದಲ್ಲಿ ಕೊಂಕಣ, ಗೋವಾ ಮತ್ತು ಬೆಳಗಾವಿಗಳನ್ನು ವಶಪಡಿಸಿಕೊಳ್ತಾನೆ. ಕೊಂಡವೀಡನ್ನು ಸಹ ವಶಪಡಿಸಿಕೊಂಡ. ಹೇಗೆ ಅಂದರೆ ಒರಿಸ್ಸಾದ ಮೇಲೆ ದಾಳಿ ಮಾಡುವ ಮೂಲಕ ಕೊಂಡವೀಡನ್ನು ಮಹಮ್ಮದ್ ಗವಾನ್ ವಶಪಡಿಸ್ಕೊಳ್ತಾನೆ. ಕಂಚಿಯ ಮೇಲೆ ದಾಳಿ ನಡೆಸಿ ಅಲ್ಲಿರ್ತಕ್ಕಂಥ ಅಪಾರ ಸಂಪತ್ತನ್ನು ಲೂಟಿ ಮಾಡ್ತಾನೆ. ಹಾಗೆ ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ಮಹಮ್ಮದ್ ಗವಾನ್ ಸಾಕಷ್ಟು ಸಾಧನೆಗಳನ್ನು ಮಾಡ್ತಾ ಹೋಗ್ತಾನೆ. ಮಹಮ್ಮದ್ ಗವಾನನ ವಿರುದ್ಧ ಕೆಲವರಿಗೆ ಹೊಟ್ಟೆ ಕಿಚ್ಚುಂಟಾಗುತ್ತೆ. ದಿನದಿಂದ ದಿನಕ್ಕೆ ಈತನ ಕೀರ್ತಿ ಹೆಚ್ಚಾಗ್ತಾ ಹೋಗುತ್ತೆ, ಪ್ರಸಿದ್ಧಿಯನ್ನು ಪಡಿತಾ ಹೋಗ್ತಾನೆ. ಪ್ರಧಾನಮಂತ್ರಿಯಾಗಿ ಸಾಕಷ್ಟು ಸಾಧನೆಗಳು ಮಾಡಿದ್ದಂತಹ ಮಹಮ್ಮದ್ ಗವಾನ್ನ ಮೇಲೆ ಬಹಮನಿ ರಾಜ್ಯದಲ್ಲಿರ್ತಕ್ಕಂಥ ಆತನ ಕೆಲವು ವೈರಿಗಳಿಗೆ ಒಂದು ರೀತಿಯ ಹೊಟ್ಟೆ ಕಿಚ್ಚುಂಟಾಗುತ್ತೆ. ಆತನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸ್ತಾರೆ. ಕೊನೆಗೆ ಕುತಂತ್ರದ ರಾಜಕೀಯ ಗವಾನನು ರಾಜದ್ರೋಹದ ಆರೋಪವನ್ನು ಎದುರಿಸಬೇಕಾದಂಥ ಸಂದರ್ಭ ಬಂತು. ಕುತಂತ್ರದ ರಾಜಕೀಯದ ಪರಿಣಾಮವಾಗಿ ಮಹಮ್ಮದ್ ಗವಾನ್ ಅಂತಿಮವಾಗಿ ರಾಜದ್ರೋಹದ ಆರೋಪವನ್ನು ಎದುರಿಸಬೇಕಾಯಿತು ಮಕ್ಕಳೇ. ದೇಶದ್ರೋಹಿ ಎನ್ನುವಂಥ ಪಟ್ಟವನ್ನು ಆತನಿಗೆ ಕಟ್ಟಲಾಯಿತು. ಮಹಮ್ಮದ್ ಗವಾನನ ವೈರಿಗಳು ದೂರನ್ನು ಸಲ್ಲಿಸ್ತಾರೆ. ರಾಜ ಅದನ್ನು ನಂಬುತ್ತಾನೆ. ಕೊನೆಗೆ ರಾಜ ಮಹಮ್ಮದ್ ಗವಾನನ ಶಿರಚ್ಛೇದನ ಮಾಡುವಂತೆ ಆಜ್ಞೆಯನ್ನು ಹೊರಡಿಸಿದ. ಹೀಗೆ ಬಹಮನಿ ಸಾಮ್ರಾಜ್ಯಕ್ಕೆ ಕೊಡುಗೆ ನೀಡಿದ್ದಂತಹ ಶ್ರೇಷ್ಠ ಪ್ರಧಾನಮಂತ್ರಿಯ ಅಂತ್ಯವಾಗಿರುವುದನ್ನು ನಾವಿಲ್ಲಿ ಕಾಣ್ತೀವಿ ಮಕ್ಕಳೇ. ಮಹಮ್ಮದ್ ಗವಾನನ ನಂತರ ಬಹಮನಿ ರಾಜ್ಯವು ದುರ್ಬಲಗೊಳ್ತಾ ಹೋಯಿತು. ಮಹಮ್ಮದ್ ಗವಾನನ ನಂತರ ಅವರಲ್ಲಿ ಒಗ್ಗಟ್ಟು ಕಣ್ಮರೆಯಾಯಿತು. ಆ ಮೂಲಕ ಬಹಮನಿ ರಾಜ್ಯ ಏನಿದೆ 5 ಭಾಗಗಳಾಗಿ ಒಡೆದು ಹೋಯಿತು ಮಕ್ಕಳೇ. ಇದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗಾದರೆ ಮಹಮ್ಮದ್ ಗವಾನನ ನಂತರ ಬಂದಂತಹ 5 ಮನೆತನಗಳನ್ನು ನಾವಿಲ್ಲಿ ನೋಡೋದಾದರೆ, ನಿಜಾಮ್ ಶಾಹಿ ಅಹಮದ್ ನಗರದಲ್ಲಿ ನಿಜಾಮ್ ಶಾಹಿಗಳು ಆಳ್ವಿಕೆ ನಡೆಸಿದರು. ಆದಿಲ್ ಶಾಹಿಗಳು ಬಿಜಾಪುರದಲ್ಲಿ ಆಳ್ವಿಕೆಯನ್ನು ನಡೆಸಿದರು. ಹಾಗೆ ಇಮಾದ್ ಶಾಹಿಗಳು ಬಿರಾರ್ನಲ್ಲಿ ಆಳ್ವಿಕೆ ನಡೆಸಿದರು. ಬರೀದ್ ಶಾಹಿಗಳು ಬೀದರ್ನಲ್ಲಿ, ಕುತುಬ್ ಶಾಹಿಗಳು ಗೋಲ್ಕೊಂಡದಲ್ಲಿ ಅಧಿಕಾರ ನಡೆಸಿದ್ದನ್ನು ನಾವು ಕಾಣ್ತೀವಿ. ಈ 5 ಮನೆತನಗಳೇನಿವೆ ಮಹಮ್ಮದ್ ಗವಾನನ ಮರಣದ ನಂತರ ನಾವು ಈ 5 ಮನೆತನಗಳನ್ನು ನಾವು ಕಾಣ್ತೀವಿ ಮಕ್ಕಳೇ. ಇನ್ನು ಆ ಬಿಜಾಪುರದ ಆದಿಲ್ ಶಾಹಿಗಳನ್ನು ನಾವು ನೋಡೋದಾದರೆ ಸಾಕಷ್ಟು ಸುಲ್ತಾನರಿದ್ದರು. ಅವರಲ್ಲಿ ನಾವು ಹೆಚ್ಚು ಗಮನ ನೀಡಬೇಕಾಗಿರುವಂಥದ್ದು 2ನೇ ಇಬ್ರಾಹಿಂ ಆದಿಲ್ ಶಾ. ಬಿಜಾಪುರದ ಆದಿಲ್ ಶಾಹಿಗಳಲ್ಲಿ ಶ್ರೇಷ್ಠವಾದಂಥ ದೊರೆಯಾಗಿದ್ದ ಈತನು 9ನೇ ವಯಸ್ಸಿನಲ್ಲಿಯೇ ಸಿಂಹಾಸನವನ್ನು ಏರ್ತಾನೆ, ಪಟ್ಟಾಭಿಷೇಕ ಮಾಡ್ಕೊಳ್ತಾನೆ. ಜೊತೆಗೆ ಈಗಿನ ವಿಜಯಪುರ, ಹಿಂದೆ ಅದನ್ನು ಬಿಜಾಪುರ ಅಂತ ಕರಿತಾ ಇದ್ರು. ಈ ಬಿಜಾಪುರ ಅಥವಾ ವಿಜಯಪುರ ಏನಿದೆ ಈತನ ಕಾಲದಲ್ಲಿ ಉತ್ತುಂಗವನ್ನು ಅಂದರೆ ಸಾಕಷ್ಟು ಈ ವಿಜಯಪುರವನ್ನು
ಸಾಕಷ್ಟು ಪ್ರಸಿದ್ಧಿ ಹೊಂದುವಂತೆ ಮಾಡ್ತಾನೆ ಎರಡನೇ ಇಬ್ರಾಹಿಂ ಆದಿಲ್ ಶಾ. ನೋಡಿ ಮಕ್ಕಳೇ, ಎರಡನೇ ಇಬ್ರಾಹಿಂ ಆದಿಲ್ ಶಾನನ್ನು ನೀವು ನೋಡ್ತಾ ಇದ್ದೀರಿ. ಆದಿಲ್ ಶಾಹಿಗಳಲ್ಲೇ ಪ್ರಸಿದ್ಧನಾದಂಥ ದೊರೆಯಾಗಿದ್ದ. ಕಲೆ, ಸಾಹಿತ್ಯ, ಶಿಕ್ಷಣ ಕ್ಷೇತ್ರಗಳಲ್ಲಿ ಸಾಕಷ್ಟು ಕೊಡುಗೆಗಳನ್ನು ನೀಡುವ ಮೂಲಕ ಈ ಕ್ಷೇತ್ರಗಳು ಈತನ ಕಾಲದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದನ್ನು ನಾವಿಲ್ಲಿ ಕಾಣ್ತೀವಿ ಮಕ್ಕಳೇ. ಆ ಎರಡನೇ ಇಬ್ರಾಹಿಂ ಆದಿಲ್ ಶಾನನ್ನು ನಾವು ಈಗಲೂ ಯಾಕೆ ನೆನೆಸ್ಕೋತೀವಿ ಅಂದರೆ, ಆತನು ಇತರ ಧರ್ಮಗಳಿಗೆ ನೀಡಿದ್ದಂಥ ಮಹತ್ವದಿಂದಾಗಿ. ಕಿತಾಬೆ ನವರಸ ಎಂಬ ಗ್ರಂಥದಲ್ಲಿ ಈತ ಸರಸ್ವತಿ, ಗಣೇಶ ಮತ್ತು ನರಸಿಂಹ ಸ್ತುತಿಗಳನ್ನು ಮಾಡ್ತಾನೆ. ಇದೇನು ತೋರಿಸುತ್ತೆ ಅಂದರೆ, ಆತ ಮುಸ್ಲಿಮನಾಗಿದ್ದರೂ ಸಹ ಬೇರೆ ಧರ್ಮಗಳಿಗೆ ಮಹತ್ವ ನೀಡಿರುವುದನ್ನು ನಾವಿಲ್ಲಿ ಕಾಣ್ತೀವಿ. ಮಹಮ್ಮದ್ ಪೈಗಂಬರರ ಬಗ್ಗೆಯೂ ಸ್ತುತಿಯನ್ನು ಕಾಣ್ತೀವಿ. ವಿದ್ವತ್ತು, ಘನತೆ ಹಾಗೂ ಮತೀಯ ಉದಾರತೆಗೆ ಈತನು ಹೆಚ್ಚಿನ ಮಹತ್ವವನ್ನು ನೀಡ್ತಾನೆ. ಹೀಗೆ ಬಹಮನಿ ಸಾಮ್ರಾಜ್ಯ ಅಂದ ತಕ್ಷಣ ನಮಗೆ ಮಹಮ್ಮದ್ ಗವಾನ್ ಮತ್ತು ಎರಡನೇ ಇಬ್ರಾಹಿಂ ಆದಿಲ್ ಶಾನನ್ನು ನೆನಪು ಮಾಡ್ಕೋತೀವಿ. ಇನ್ನು ಬಹಮನಿ ಸುಲ್ತಾನರು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ನೀಡಿದಂಥ ಕೊಡುಗೆಗಳನ್ನು ನೋಡೋದಾದರೆ, ಸುಮಾರು 2 ಶತಮಾನಗಳ ಕಾಲ ಆಳ್ವಿಕೆಯನ್ನು ನಡೆಸಿದರು ಬಹಮನಿ ಮತ್ತು ಶಾಹಿ ಸುಲ್ತಾನರು. ಬಹಮನಿ ಮತ್ತು 5 ಶಾಹಿ ಸುಲ್ತಾನರು ಸುಮಾರು 2 ಶತಮಾನಗಳ ಕಾಲ ಆಳ್ವಿಕೆಯನ್ನು ನಡೆಸಿದರು. ಕರ್ನಾಟಕ ಸೇರಿದಂತೆ ತಮಿಳುನಾಡಿನ ತಂಜಾವೂರಿನವರೆಗೂ ಸಹ ಅವರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ಆಡಳಿತದ ವಿಷಯಕ್ಕೆ ಬಂದಾಗ ಬಹಮನಿ ಸುಲ್ತಾನರು ಇಸ್ಲಾಂ ಮತಶಾಸ್ತ್ರಕ್ಕನುಗುಣವಾಗಿ, ಇಸ್ಲಾಮಿನ ಕಾನೂನಿಗೆ ಅನುಗುಣವಾಗಿ ಆಡಳಿತವನ್ನು ನಡೆಸ್ತಾ ಇದ್ದರು. ಇವರ ಕಾಲದಲ್ಲಿ ಆಡಳಿತದ ಅನುಕೂಲಕ್ಕಾಗಿ ಕೇಂದ್ರ, ಪ್ರಾಂತೀಯ ಹಾಗೂ ಗ್ರಾಮ ಎನ್ನುವಂಥ 3 ಭಾಗಗಳಾಗಿ ವಿಂಗಡಿಸಿದ್ದನ್ನು ನಾವಿಲ್ಲಿ ಕಾಣ್ತೀವಿ. ಕೇಂದ್ರ ಸರ್ಕಾರದ ವಿಚಾರಕ್ಕೆ ಬಂದಾಗ ಸುಲ್ತಾನನೇ ಆಡಳಿತದ ಮುಖ್ಯಸ್ಥನಾಗಿದ್ದ. ಎಲ್ಲ ಅಧಿಕಾರ ಸುಲ್ತಾನನ ಕೈಯಲ್ಲಿತ್ತು ಬಹಮನಿ ಅರಸರ ಕಾಲದಲ್ಲಿ. ಹಾಗೆ ಸುಲ್ತಾನನಿಗೆ ನೆರವನ್ನು ನೀಡುವುದಕ್ಕಾಗಿ ಒಂದು ಮಂತ್ರಿಮಂಡಲ ಇತ್ತು. ಆ ಮಂತ್ರಿಮಂಡಲವನ್ನು ಮಜ್ಲಿಸಿ ಇಲ್ವಿತ್ ಅಂತ ಕರೀತಾ ಇದ್ರು. ಉನ್ನತ ಅಧಿಕಾರಿಗಳು, ದಂಡನಾಯಕರು, ಉಲೇಮರು, ಅಮೀರರು, ಸುಲ್ತಾನನ ಆಪ್ತರು ಮತ್ತು ಸಂಬಂಧಿಗಳು ಸಹ ಸುಲ್ತಾನನಿಗೆ ಆಡಳಿತದಲ್ಲಿ ನೆರವನ್ನು ನೀಡ್ತಾ ಇದ್ರು. ಇನ್ನು ಮಹಮ್ಮದ್ ಗವಾನನ ವಿಚಾರಕ್ಕೆ ಬಂದಾಗ ಆತ ಹಿಂದೆ ಇದ್ದಂತಹ 4 ತರಫ್ ಅಂದರೆ ಪ್ರಾಂತ್ಯಗಳು ಅಂತ ಅರ್ಥ. ಈ 4 ಪ್ರಾಂತ್ಯಗಳನ್ನು 8 ಘಟಕಗಳಾಗಿ ವಿಂಗಡಿಸ್ತಾನೆ. ಹೀಗೆ ಪ್ರಾಂತಗಳನ್ನು ಸರ್ಕಾರಗಳಾಗಿ ಗವಾನನು ವಿಂಗಡಿಸ್ತಾನೆ. ಸುಬೇದಾರ ಸರ್ಕಾರಗಳಲ್ಲಿ ಮುಖ್ಯ ಆಡಳಿತ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದ. ಸರ್ಕಾರಗಳನ್ನು ಪರಗಣಗಳಾಗಿ ವಿಂಗಡಿಸಲಾಗಿತ್ತು. ಪರಗಣಗಳನ್ನು ಯಾರು ನೋಡ್ಕೊಳ್ತಾ ಇದ್ರು ಅಂದರೆ ಕೋತ್ವಾಲರು, ದೇಶಮುಖರು ಮತ್ತು ದೇಸಾಯಿಗಳು ನೋಡ್ಕೊಳ್ತಾ ಇದ್ರು. ಹಾಗೆ ಆಡಳಿತದ ಕೊನೆಯ ಘಟಕ ಯಾವುದು? ಗ್ರಾಮಗಳ ವಿಚಾರಕ್ಕೆ ಬಂದಾಗ ಗ್ರಾಮಗಳನ್ನು ನೋಡಿಕೊಳ್ಳುವಂಥ ಅಧಿಕಾರಿಗಳು ಯಾರು ಅಂದರೆ ಪಟೇಲರು, ಕುಲಕರ್ಣಿಗಳು ಮತ್ತು ಕಾವಲುಗಾರ ಎನ್ನುವಂಥ ಅಧಿಕಾರಿಗಳು ಗ್ರಾಮಗಳ ಆಳ್ವಿಕೆಯನ್ನು ನೋಡ್ಕೊಳ್ತಾ ಇದ್ರು. ಹೀಗೆ ಇದಿಷ್ಟು ಬಹಮನಿ ಸುಲ್ತಾನರ ಆಡಳಿತ ಮಕ್ಕಳೇ. ಇನ್ನು ಬಹಮನಿ ಸುಲ್ತಾನರ ಕಂದಾಯದ ವಿಚಾರಕ್ಕೆ ಬಂದಾಗ ಕಂದಾಯವನ್ನು ಸಂಗ್ರಹಿಸ್ತಾ ಇದ್ದಿದ್ದು, ಕಂದಾಯ ಸಂಗ್ರಹದ ಮೇಲ್ವಿಚಾರಣೆಯನ್ನು ಅಮೀರೆ ಜುಮ್ಲಾ ಈತನು ನಿರ್ವಹಿಸ್ತಾ ಇದ್ದ. ಕಂದಾಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಗಳು ಅಮೀರೆ ಜುಮ್ಲಾನ ಕೈಯಲ್ಲಿತ್ತು. ಬಹಮನಿ ಸುಲ್ತಾನರ ಕಾಲದಲ್ಲಿ ಭೂಕಂದಾಯ ಏನಿದೆ ಅದು ಸುಲ್ತಾನರ ಆದಾಯದ ಮೂಲವಾಗಿತ್ತು. ಪ್ರತಿಯೊಬ್ಬರು ತಾವು ಬೆಳೆದಂತಹ ಉತ್ಪನ್ನದ ಒಟ್ಟು ಭಾಗದಲ್ಲಿ 13ರಿಂದ 12ನೇ ಭಾಗವನ್ನು ಅವ್ರು ಏನು ಮಾಡಬೇಕಾಗಿತ್ತು ಅಂದರೆ ರಾಜನಿಗೆ ಕಂದಾಯವಾಗಿ ಕೊಡಬೇಕಾಗಿತ್ತು. ತಾವು ಬೆಳೆದಂಥ ಒಟ್ಟು ಉತ್ಪನ್ನದ 13ರಿಂದ 12ನೇ ಭಾಗವನ್ನು ರಾಜನಿಗೆ ಕೊಡಬೇಕಾಗಿತ್ತು. ಅಷ್ಟೇ ಅಲ್ಲದೆ 50 ವಿಧದ ತೆರಿಗೆಗಳಿದ್ದವು ಬಹಮನಿ ಸುಲ್ತಾನರ ಕಾಲದಲ್ಲಿ. ಯಾವ ರೀತಿಯಾದಂಥ ತೆರಿಗೆಗಳು? ಮನೆ ಮೇಲಿನ ತೆರಿಗೆ ಇತ್ತು, ಗಣಿ ಮೇಲಿನ ತೆರಿಗೆ ಇತ್ತು, ಹೊಗೆ ಸೊಪ್ಪು, ಹುಲ್ಲುಗಾವಲು, ವ್ಯಾಪಾರ, ವೃತ್ತಿ, ಹೀಗೆ 50 ಬಗೆಯ ತೆರಿಗೆಗಳನ್ನು ನಾವು ಸುಲ್ತಾನರ ಆಳ್ವಿಕೆಯಲ್ಲಿ ಕಾಣ್ತೀವಿ ಮಕ್ಕಳೇ. ಈ ತೆರಿಗೆಯಿಂದ 50 ವಿಧದ ತೆರಿಗೆಯಿಂದ ಬಂದಂಥ ಹಣವನ್ನು ಬಹಮನಿ ಅರಸರು ಅರಮನೆ ಖರ್ಚಿಗೆ, ಯುದ್ಧ, ಅಂಗರಕ್ಷಕರು, ಕೋಟೆ ನಿರ್ಮಾಣ, ಕಟ್ಟಡ ನಿರ್ಮಾಣದಂಥ ಖರ್ಚು ವೆಚ್ಚಗಳಿಗೆ ಅವರು ಅದನ್ನು ವಿನಿಯೋಗಿಸಿಕೊಳ್ತಾ ಇದ್ರು. ಹೀಗೆ ಕಂದಾಯದ ಮೂಲಕ ಸಾಮ್ರಾಜ್ಯವನ್ನು ಮುನ್ನಡೆಸಿರುವುದನ್ನು ನಾವಿಲ್ಲಿ ಕಾಣ್ತೀವಿ ಮಕ್ಕಳೇ. ಇನ್ನು ಬಹಮನಿ ಸುಲ್ತಾನರ ಸೈನ್ಯವನ್ನು ನಾವು ನೋಡೋದಾದರೆ
ಬಹಮನಿ ರಾಜ್ಯ ಏನಿದೆ ಅದು ಸೈನಿಕ ಬಲದ ಮೇಲೆ ನಡೀತಾ ಇತ್ತು. ಬಲಿಷ್ಠವಾದಂಥ ಸೈನ್ಯವನ್ನು ಹೊಂದಿದ್ದರೂ ಸೈನ್ಯದ ಮೇಲೆ ಖರ್ಚು ಮಾಡಿರುವಂಥ ವೆಚ್ಚ ಏನಿದೆ ಅದು ಜಾಸ್ತಿ ಇತ್ತು, ತುಂಬ ಜಾಸ್ತಿ ಇತ್ತು. 4 ಬಗೆಯ ಸೈನಿಕ ವರ್ಗಗಳನ್ನು ನಾವು ಬಹಮನಿ ಸುಲ್ತಾನರ ಕಾಲದಲ್ಲಿ ನೋಡ್ಬೋದಾಗಿತ್ತು ಮಕ್ಕಳೇ. 4 ಬಗೆ 4 ವಿಧದ ಸೈನಿಕರಿದ್ದರು. ಒಂದು ಕಾಯಂ ಸೈನ್ಯ, 2ನೇದು ಯುದ್ಧ ಕಾಲದಲ್ಲಿ ನೇಮಿಸಿಕೊಳ್ತಾ ಇದ್ದಂಥ ಸೈನ್ಯ, 3ನೇದು ಧರ್ಮಯುದ್ಧಕ್ಕಾಗಿ ಸೇರಿಸಿಕೊಂಡಂಥ ಸೈನ್ಯ, 4ನೇದು ಸುಲ್ತಾನ ಹಾಗೂ ಕೋಟೆಯ ಕಾವಲು ಪಡೆಗಳು ಅನ್ನುವಂತಹ 4 ವಿಧದ ಸೈನಿಕರಿದ್ದರು. ಈ ಸೈನಿಕರ ಬಲದ ಮೇಲೆ ಬಹಮನಿ ಸಾಮ್ರಾಜ್ಯ ಮುನ್ನಡೀತಾ ಇತ್ತು. ಆ ಮೂಲಕ ತಮ್ಮ ವಿರೋಧಿಗಳನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಮಾಡ್ತಾರೆ. ಇನ್ನು ಸೈನ್ಯದಲ್ಲಿ ವಿಭಾಗಗಳನ್ನು ನಾವು ಕಾಣ್ತೀವಿ ಮಕ್ಕಳೇ. ಪದಾತಿ, ನಾವು ಕಾಲ್ದಳ ಏನು ಕರಿತೀವಿ, ಪದಾತಿ ಕಾಲ್ದಳ ಅಂತ ಕರಿತೀವಲ್ಲ, ಹಾಗೆ ಪದಾತಿ, ಅಶ್ವದಳ ಕುದುರೆ, ಗಜದಳ ಆನೆ ಮತ್ತು ಸಿಡಿಮದ್ದು ಪಡೆಗಳು ಎನ್ನುವಂಥ ವಿಭಾಗಗಳಿದ್ದವು. ಇಲ್ಲಿ ಪದಾತಿದಳ, ಅಶ್ವದಳ, ಗಜದಳ ಮತ್ತು ಸಿಡಿಮದ್ದು ಪಡೆಗಳು ಎನ್ನುವಂತಹ 4 ವಿಭಾಗಗಳನ್ನು ಬಹಮನಿ ಅರಸರ ಸೈನ್ಯದಲ್ಲಿ ನಾವು ಕಾಣ್ತೀವಿ ಮಕ್ಕಳೇ. ಹಾಗೆ ಇನ್ನು ನ್ಯಾಯಾಡಳಿತದ ವಿಚಾರಕ್ಕೆ ಬಂದಾಗ ಬಹಮನಿ ಅರಸರ ಕಾಲದಲ್ಲಿ ಸುಲ್ತಾನ ಏನಿದ್ದಾನೆ ಆತನಲ್ಲಿ ಎಲ್ಲ ಅಧಿಕಾರಿಗಳು ಸುಲ್ತಾನನ ಕೈಯಲ್ಲೇ ಇತ್ತು. ರಾಜ್ಯದ ಸರ್ವೋಚ್ಚ ನ್ಯಾಯಾಧೀಶ, ಆಧುನಿಕ ಯುಗದಲ್ಲಿ ನಮ್ಮಲ್ಲಿ ಏನಿವೆ ಕೋರ್ಟ್ಗಳಿವೆ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಂತ ನಾವೇನು ಕರಿತೀವಿ, ಅವುಗಳು ನ್ಯಾಯದಾನವನ್ನು ನೀಡುವುದನ್ನು ನಾವಿಲ್ಲಿ ಕಾಣ್ತೀವಿ. ಆದರೆ ಬಹಮನಿ ಅರಸರ ಕಾಲದಲ್ಲಿ ಸುಲ್ತಾನನೇ ಸರ್ವೋಚ್ಚ ನ್ಯಾಯಾಧೀಶನಾಗಿದ್ದ. ನ್ಯಾಯವನ್ನು ನೀಡುವಂಥ ಸಂದರ್ಭದಲ್ಲಿ ಹಿಂದಿನಿಂದಲೂ ಬಂದಂಥ ರೂಢಿಯನ್ನು, ಹಿಂದಿನಿಂದಲೂ ಬಂದಂಥ ಸಂಪ್ರದಾಯವನ್ನು, ಜೊತೆಗೆ ಇಸ್ಲಾಂ ಧರ್ಮದಲ್ಲಿ ಯಾವ ರೀತಿಯಾದಂಥ ತತ್ವಗಳಿದೆ ಅವುಗಳಿಗೆ ಅನುಸಾರವಾಗಿ ಬಹಮನಿ ಸುಲ್ತಾನರು ನ್ಯಾಯವನ್ನು ನೀಡ್ತಾ ಇದ್ದರು. ಸುಲ್ತಾನ ಏನು ಹೇಳ್ತಾನೆ ಅದೇ ಅಂತಿಮ. ನ್ಯಾಯದ ವಿಚಾರಕ್ಕೆ ಬಂದಾಗ, ನ್ಯಾಯಾಡಳಿತದ ವಿಚಾರಕ್ಕೆ ಬಂದಾಗ ಸುಲ್ತಾನನ ಆದೇಶ ಅಂತಿಮವಾಗಿತ್ತು. ಅಷ್ಟೇ ಅಲ್ಲದೆ ನ್ಯಾಯವನ್ನು ನೀಡುವಂಥ ಸಂದರ್ಭದಲ್ಲಿ ಸುಲ್ತಾನನಿಗೆ ಸಾಕಷ್ಟು ಅಧಿಕಾರಿಗಳು ನೆರವನ್ನು ನೀಡ್ತಾ ಇದ್ರು. ಅದು ಖಾಜಿಗಳಿರ್ಬೋದು, ಧಾರ್ಮಿಕ ನಾಯಕರು ಇವರಿರ್ಬೋದು, ಜೊತೆಗೆ ಹಿರಿಯ ಅಧಿಕಾರಿಗಳು ಸಹ ಸುಲ್ತಾನನಿಗೆ ನೆರವನ್ನು ನೀಡ್ತಾ ಇದ್ದಿದ್ದನ್ನು ನಾವಿಲ್ಲಿ ಕಾಣ್ತೀವಿ ಮಕ್ಕಳೇ. ಇದಿಷ್ಟು ನ್ಯಾಯಾಡಳಿತದ ವಿಚಾರವಾದರೆ ಇನ್ನು ಆರ್ಥಿಕ ಸ್ಥಿತಿಗತಿಗಳನ್ನು ನಾವು ನೋಡಲೇಬೇಕು ಮಕ್ಕಳೇ. ಯಾಕೆಂದರೆ ಬಹಮನಿ ಸಾಮ್ರಾಜ್ಯದ ಕಾಲದಲ್ಲಿ ಕೃಷಿ ಗ್ರಾಮ ಜೀವನದ ಮುಖ್ಯ ಉದ್ಯೋಗವಾಗಿತ್ತು. ಸಾಕಷ್ಟು ಜನರು ಕೃಷಿಯನ್ನು ಅವಲಂಬಿಸಿದರು. ಕೃಷಿಯ ಜೊತೆಗೆ ನೇಕಾರಿಕೆ, ಸಕ್ಕರೆ ತಯಾರಿಸೋದು, ಬೆಲ್ಲ ತಯಾರಿಸೋದು, ಬಟ್ಟೆಗಳನ್ನು ನೂಲೋದು, ಬಟ್ಟೆಗಳನ್ನು ನೇಯೋದು ಮುಂತಾದಂತಹ ಉದ್ಯೋಗಗಳನ್ನು ಇವರು ಅವಲಂಬಿಸಿದರು. ಇದರ ಜೊತೆಗೆ ಚರ್ಮಗಾರಿಕೆ ಇತ್ತು, ಕುಂಬಾರಿಕೆ ಇತ್ತು, ಬಡಗಿತನ ಇತ್ತು, ಅಕ್ಕಸಾಲಿ, ಸುಗಂಧಿ ಮತ್ತು ಶಿಲ್ಪಗಾರಿಕೆಯಂತಹ ವೃತ್ತಿಗಳನ್ನು ಸಹ ಬಹಮನಿ ಅರಸರ ಕಾಲದಲ್ಲಿ ನಾವು ಕಾಣ್ತೀವಿ ಮಕ್ಕಳೇ. ಹಾಗೆ ಬಹಮನಿ ಅರಸರ ಕಾಲದಲ್ಲಿ ಪ್ರಮುಖವಾದಂಥ ಬಂದರುಗಳು ದಾಬೋಲ್, ರಾಜಾಪುರ, ಚೌಲ ಮತ್ತು ಗೋವಾದಂತಹ ಪ್ರಮುಖವಾದಂಥ ಬಂದರುಗಳನ್ನು ನಾವು ಇವರ ಕಾಲದಲ್ಲಿ ಕಾಣ್ತೀವಿ. ರೇಷ್ಮೆ, ಮದ್ಯ, ಚಿನ್ನ, ಬೆಳ್ಳಿ, ತಾಮ್ರ, ತವರ, ಸೀಸ, ಗಾಜು ಮತ್ತು ಕುದುರೆಗಳನ್ನು ಬೇರೆ ದೇಶಗಳಿಂದ ಅವರ ಸಾಮ್ರಾಜ್ಯಕ್ಕೆ ಆಮದು ಮಾಡಿಕೊಳ್ತಾ ಇದ್ದರು. ಇವುಗಳ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಇವೆಲ್ಲವುಗಳನ್ನು ಅವರು ಆಮದು ಮಾಡಿಕೊಳ್ತಾ ಇದ್ದರು. ಜೊತೆಗೆ ಇವರ ಕಾಲದಲ್ಲಿ ನಾವು ಬಂಗಾರದ ನಾಣ್ಯ ಮತ್ತು ಬೆಳ್ಳಿ ನಾಣ್ಯಗಳನ್ನು ಕೂಡ ಕಾಣ್ತೀವಿ. ಬಂಗಾರದ ನಾಣ್ಯಗಳು ಯಾವುದು ಅಂದರೆ ಹೊನ್ನು. ಆ ಕಾಲದ ಬಂಗಾರದ ನಾಣ್ಯವನ್ನು ನಾವು ಹೊನ್ನು ಅಂತ ಕರಿತೀವಿ. ಹಾಗೆ ಆ ಕಾಲದಲ್ಲಿ ಕಂಡುಬಂದಂಥ ಬೆಳ್ಳಿ ನಾಣ್ಯಗಳು ಯಾವುದು ಅಂದರೆ ಒಂದು ಲಾರಿ, ಮತ್ತೊಂದು ಟಂಕ. ಈ ರೀತಿಯಾದಂಥ ನಾಣ್ಯ ವ್ಯವಸ್ಥೆ ಬಹಮನಿ ಅರಸರ ಕಾಲದಲ್ಲಿತ್ತು. ಇದಿಷ್ಟು ಆರ್ಥಿಕ ಸ್ಥಿತಿಗತಿಗಳಾದರೆ ಇನ್ನು ಬಹಮನಿ ಅರಸರ ಕಾಲದಲ್ಲಿನ ಸಾಮಾಜಿಕ ಸ್ಥಿತಿಗತಿ ಸಾಕಷ್ಟು ಭಿನ್ನವಾಗಿರೋದನ್ನು ನಾವು ಕಾಣ್ತೀವಿ ಮಕ್ಕಳೇ. ಯಾಕೆ ಅಂದರೆ ಸಮಾಜದಲ್ಲಿ ಅವಿಭಕ್ತ ಪಿತೃಪ್ರಧಾನ ಕುಟುಂಬಗಳು ಮುಂದುವರೆದವು. ನಾವು ಆಧುನಿಕ ಕಾಲದಲ್ಲಿ ನಾವೇನು ಕಾಣ್ತೀವಿ ಅಂದರೆ ವಿಭಕ್ತ ಕುಟುಂಬಗಳನ್ನು ಕಾಣ್ತೀವಿ. ಆದರೆ ಬಹಮನಿ ಅರಸರ ಕಾಲದಲ್ಲಿ ಅವಿಭಕ್ತ ಪಿತೃಪ್ರಧಾನ ಕುಟುಂಬಗಳು. ಅವಿಭಕ್ತ ಅಂದರೆ ಕುಟುಂಬಗಳು ಒಡೆದು ಹೋಗಿರೋದಿಲ್ಲ, ಎಲ್ಲರೂ ಒಟ್ಟಾಗಿರ್ತಾ ಇದ್ರು. ಕುಟುಂಬದ ಸದಸ್ಯರೆಲ್ಲರೂ ಜೊತೆಗೆ ತಂದೆ ಕುಟುಂಬದ ಮುಖ್ಯಸ್ಥನಾಗಿದ್ದ. ಇವ್ರ ಕಾಲದಲ್ಲಿ ಜಾತಿ ಪದ್ಧತಿ ಅಸ್ತಿತ್ವದಲ್ಲಿತ್ತು, ಬಹುಪತ್ನಿತ್ವ ಅಸ್ತಿತ್ವದಲ್ಲಿದ್ದನ್ನು ನಾವು ಕಾಣ್ತೀವಿ ಮಕ್ಕಳೇ. ಧಾರ್ಮಿಕ ಸ್ಥಿತಿಗತಿಗಳನ್ನು ನಾವು ನೋಡೋದಾದರೆ ಭಕ್ತಿ ಪಂಥ
ಭಕ್ತಿ ಪಂಥದ ಹರಿದಾಸರು ಮತ್ತು ಮುಸ್ಲಿಂ ಸೂಫಿ ಸಂತರು ಎರಡೂ ಸಮಾಜಗಳಲ್ಲೂ ಪ್ರೀತಿ ಬೆಳೆಸುವುದಕ್ಕೆ ಪ್ರಯತ್ನಿಸಿದರು. ಸಾಮಾನ್ಯವಾಗಿ ಬಹಮನಿ ಸಾಮ್ರಾಜ್ಯ ಏನಿದೆ ಇದು ಮುಸ್ಲಿಮರ ಸಾಮ್ರಾಜ್ಯವಾಗಿತ್ತು. ಹಿಂದೂ ಮತ್ತು ಮುಸ್ಲಿಮರಲ್ಲಿ ಒಂದು ರೀತಿಯಾದಂತಹ ಸಾಮರಸ್ಯವನ್ನು ಬೆಳೆಸುವಂಥ ಒಂದು ಪ್ರಯತ್ನ ಬಹಮನಿ ಸುಲ್ತಾನರ ಕಾಲದಲ್ಲಿ ನಡೆಯುತ್ತೆ. ಭಕ್ತಿ ಪಂಥದ ಹರಿದಾಸರು ಮತ್ತು ಮುಸ್ಲಿಂ ಸೂಫಿ ಸಂತರು ಇಬ್ಬರೂ ಸೇರಿ ಎರಡೂ ಕುಟುಂಬಗಳ ನಡುವೆ ಪ್ರೀತಿ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾರೆ. ಮುಸ್ಲಿಮರಲ್ಲಿ ಸಾಕಷ್ಟು ಪಂಗಡಗಳಿದ್ದವು. ಸುನ್ನಿ, ಶಿಯಾ, ಸಯ್ಯದ್, ಶೇಖ್ ಮತ್ತು ಪಠಾಣ ಎನ್ನುವಂಥ ವರ್ಗಗಳು ಬಹಮನಿ ಸುಲ್ತಾನರ ಕಾಲದಲ್ಲಿ ನಾವು ಕಾಣ್ತೀವಿ ಮಕ್ಕಳೇ. ಹಾಗೂ ಬಹಮನಿ ಸುಲ್ತಾನರ ಮುಸ್ಲಿಂ ಸ್ತ್ರೀಯರು ಪರ್ದಾ ಪದ್ಧತಿಯನ್ನು ಅನುಸರಿಸ್ತಾ ಇದ್ದರು. ಇದಿಷ್ಟು ಬಹಮನಿ ಸುಲ್ತಾನರ ಧಾರ್ಮಿಕ ಸ್ಥಿತಿಗತಿಗಳಾದರೆ, ಇನ್ನು ಶಿಕ್ಷಣದ ವಿಚಾರಕ್ಕೆ ಬಂದಾಗ ಬಹಮನಿ ಅರಸರ ಕಾಲದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಲಾಯಿತು. ಶೈಕ್ಷಣಿಕ ನೀತಿ ಏನಿದೆ ಅದು ಇಸ್ಲಾಂ ಸಂಸ್ಕೃತಿಯನ್ನು ಬೆಳೆಸುವುದು ಅದರ ಮುಖ್ಯ ಉದ್ದೇಶವಾಗಿತ್ತು. ಇಸ್ಲಾಂ ಸಂಸ್ಕೃತಿಗೆ ಪೂರಕವಾದಂಥ ಶಿಕ್ಷಣ ನೀತಿಯನ್ನು ಅನುಸರಿಸಿದರು. ಮಕ್ತಬ ಎನ್ನುವಂಥ ಶಾಲೆಗಳು ಆ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದವು. ಈ ಮಕ್ತಬಗಳು ಮಸೀದಿಗಳ ನಿಯಂತ್ರಣದಲ್ಲಿದ್ದವು. ಮಕ್ತಬಗಳಲ್ಲಿ ಏನನ್ನ ಹೇಳ್ಕೊಡ್ತಾ ಇದ್ರು ಅಂದರೆ ಅಕ್ಷರ ಜ್ಞಾನವನ್ನು ಹೇಳ್ಕೊಡ್ತಾ ಇದ್ರು, ಮತ ಅಥವಾ ಧರ್ಮದ ಬಗ್ಗೆ ಹೇಳ್ಕೊಡ್ತಾ ಇದ್ರು, ಇಸ್ಲಾಂ ಕಾನೂನುಗಳ ಬಗ್ಗೆ, ಕಾವ್ಯಗಳ ಬಗ್ಗೆ ಮತ್ತು ಅಲಂಕಾರ ಶಾಸ್ತ್ರಗಳು ಮುಂತಾದಂಥ ವಿಚಾರಗಳ ಬಗ್ಗೆ ಬಹಮನಿ ಅರಸರ ಕಾಲದಲ್ಲಿ ಹೇಳ್ಕೊಡೋದನ್ನು ನಾವು ಕಾಣ್ತೀವಿ ಮಕ್ಕಳೇ. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದು ಗವಾನ್ ನಿರ್ಮಿಸಿದಂತಹ ಮದರಸಾ. ಮಹಮ್ಮದ್ ಗವಾನ್ ಅಂದ ತಕ್ಷಣ ನಮ್ಗೆ ಏನು ನೆನಪು ಬರುತ್ತೆ ಅಂದರೆ ಮದ್ರಸಾದ ನೆನಪಾಗುತ್ತೆ. ಬೀದರ್ ಮದ್ರಸಾ ಇದು ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ, ಇದು ಮದರಸಾ ನಿರ್ಮಾಣ ಮಾಡಿದ್ದು ಮಹಮ್ಮದ್ ಗವಾನ್. ಮದರಸಾ ಬೀದರ್ನಲ್ಲಿ ಕಂಡುಬರುತ್ತೆ. ಬೀದರ್ನಲ್ಲಿ ಕಂಡು ಬರತಕ್ಕಂಥ ಮದರಸ ಇದು ಸುಮಾರು 242 ಅಡಿ ಉದ್ದ ಇತ್ತು, 222 ಅಡಿ ಅಗಲ, 56 ಅಡಿ ಎತ್ತರ ಇರುವಂಥ ಇದು 3 ಅಂತಸ್ತಿನ ಕಟ್ಟಡವಾಗಿತ್ತು. ಕಟ್ಟಡದ ಶೈಲಿ ಏನಿದೆ ಅದು ದಖ್ಖನಿನ ಶೈಲಿಯನ್ನು ಅವಲಂಬಿಸಿತ್ತು, ದಖ್ಖನಿನ ಶೈಲಿಯಂತೆ ಇತ್ತು. ಇಲ್ಲಿ 3000 ಗ್ರಂಥಗಳುಳ್ಳಂತಹ ಗ್ರಂಥಾಲಯವಿತ್ತು. ಜೊತೆಗೆ 3000 ಹಸ್ತಪ್ರತಿಗಳುಳ್ಳಂಥ ಗ್ರಂಥಾಲಯ ಇಲ್ಲಿತ್ತು. ಇಲ್ಲಿ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಇತರ ಸಾಂಪ್ರದಾಯಿಕ ವ್ಯಕ್ತಿಗಳಿಗೆ ತಂಗುವುದಕ್ಕೂ ಅವಕಾಶ ಕಲ್ಪಿಸಲಾಗಿತ್ತು. ಈ ಬೀದರ್ ಮದ್ರಸಾದಲ್ಲಿ ಇತಿಹಾಸ ಹೇಳ್ಕೊಡ್ತಾ ಇದ್ರು, ತತ್ವಶಾಸ್ತ್ರ, ಗಣಿತ, ವ್ಯಾಕರಣ, ಖಗೋಳಶಾಸ್ತ್ರ, ರಾಜನೀತಿ ಮುಂತಾದಂಥ ವಿಷಯಗಳ ಅಧ್ಯಯನ ನಡೀತಾ ಇತ್ತು. ಹೀಗೆ ಬೀದರ್ ಮದ್ರಸಾ ಏನಿದೆ ಅದು ಬಹಮನಿ ಸುಲ್ತಾನರ ಕಾಲದ ಪ್ರಮುಖ ಶಿಕ್ಷಣ ಕೇಂದ್ರ ಅಂತಾನೆ ನಾವು ಕರಿಬಹುದು. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಬಂದಾಗ, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲೂ ಸಹ ಇವರು ಸಾಕಷ್ಟು ಕೊಡುಗೆಗಳನ್ನು ನೀಡಿದರು. ಇಂಡೋ ಸಾರ್ಸನಿಕ್ ಶೈಲಿಯ ವಾಸ್ತುಶಿಲ್ಪವನ್ನು ಬೆಳೆಸಿದರು. ಬಹಮನಿ ಸುಲ್ತಾನರ ಕಾಲದಲ್ಲಿ ಕಂಡುಬಂದ ವಾಸ್ತುಶಿಲ್ಪವನ್ನು ನಾವು ಇಂಡೋ ಸಾರ್ಸನಿಕ್ ಶೈಲಿಯ ವಾಸ್ತುಶಿಲ್ಪ ಅಂತ ಕರಿತೀವಿ. 1ನೇ ಅಲಿ ಆದಿಲ್ ಶಾನ ಕಾಲದಲ್ಲಿ ಜಾಮಿಯಾ ಮಸೀದಿಯ ನಿರ್ಮಾಣವಾಯಿತು. ಅಷ್ಟೇ ಅಲ್ಲದೆ ಇವರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪ್ರಮುಖವಾದಂಥ ಇತರ ಉದಾಹರಣೆಗಳು ಅಂದರೆ ಇಬ್ರಾಹಿಂ ರೋಜಾ, ಗೋಲ ಗುಂಬಜ್, ಗಗನ್ ಮಹಲ್, ಅಸಾರ್ ಮಹಲ್ಗಳು ಸಹ ಇವರ ಕಾಲದಲ್ಲಿ ನಿರ್ಮಾಣಗೊಂಡವು. ಬನ್ನಿ ಮಕ್ಕಳೇ, ಈ ಚಿತ್ರಗಳನ್ನು ನಾವೀಗ ನೋಡೋಣ. ನೋಡಿ, ಕಾಣಿಸ್ತಿದೆ ನೋಡಿ, 1ನೇ ಅಲಿ ಆದಿಲ್ ಶಾ ನಿರ್ಮಾಣ ಮಾಡಿದ್ದಂತಹ ಜಾಮಿಯಾ ಮಸೀದಿ. ಹಾಗೆ ಇನ್ನೊಂದು ಇಬ್ರಾಹಿಂ ರೋಜಾ, ಇದು ಸಹ ಬಹಮನಿ ಸುಲ್ತಾನರ ಕಾಲದಲ್ಲಿ ನಿರ್ಮಾಣಗೊಂಡಿತ್ತು. ಹಾಗೆ ಗೋಲ ಗುಂಬಜ್, ನೀವು ನೋಡಿರ್ತೀರಿ ಗೋಲ್ ಗುಂಬಜ್. ಹಾಗೆ ಇನ್ನೊಂದು ಗಗನ್ ಮಹಲ್ ಕಾಣಿಸ್ತಿದೆಯಲ್ಲ, ಗಗನ್ ಮಹಲ್. ಹಾಗೆ ಅಸಾರ್ ಮಹಲ್, ಇದು ಸಹ ಬಹಮನಿ ಸುಲ್ತಾನರ ಆಳ್ವಿಕೆ ಅವಧಿಯಲ್ಲಿ ನಿರ್ಮಾಣಗೊಂಡಿತು. ನೋಡಿ ಮಕ್ಕಳೇ, ಕಲೆ ಮತ್ತು ವಾಸ್ತುಶಿಲ್ಪ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಗೋಲ ಗುಂಬಜ್. ಕಾಣಿಸ್ತಿದೆ ನೋಡಿ ಮಕ್ಕಳೇ, ಗೋಲ್ ಗುಂಬಜ್ ನಿಮಗೆ ಕಾಣಿಸ್ತಾ ಇದೆ. ಈ ಗುಮ್ಮಟದಲ್ಲಿ 4 ಕಂಬಗಳಿವೆ ನೋಡಿ, 4 ಕಂಬಗಳು ನಮಗೆ ಕಾಣಿಸ್ತಾ ಇದೆ. ಹಾಗೆ ಅವುಗಳಿಂದ ಮೇಲೆ ಹತ್ತುವುದಕ್ಕೆ ಮೆಟ್ಟಿಲುಗಳಿದೆ, ಇವುಗಳ ಮೂಲಕ ಮೇಲೆ ಹೋಗೋದಕ್ಕೂ ಮೆಟ್ಟಿಲುಗಳಿವೆ. ಗೋಲ್ ಗುಂಬಜ್ ಒಂದು ವಿಶೇಷತೆ ಏನು ಅಂದರೆ, ಈ ಗುಮ್ಮಟದ ಗೋಲಾಕಾರದ ಗೋಡೆಯಲ್ಲಿ ಒಂದು ಬದಿಯಲ್ಲಿ ನಿಂತ್ಕೊಂಡು ನಾವು ಪಿಸುಗುಟ್ಟಿದ್ರೆ ಮತ್ತೊಂದು ಬದಿಯಲ್ಲಿರೋರಿಗೆ ಕೇಳಿಸುತ್ತೆ, ಅದೇ ಇದರ ವಿಶೇಷತೆ. ಭಾರತದ ಅತ್ಯಂತ ದೊಡ್ಡ ಗುಮ್ಮಟ ಗೋಲ ಗುಂಬಜ್, ಇದು ಬಹಮನಿ ಸುಲ್ತಾನರ ಕಾಲದಲ್ಲಿ ನಿರ್ಮಾಣಗೊಂಡಿರೋದನ್ನು ನಾವು ಕಾಣ್ತೀವಿ. ಹಾಗಾದರೆ ಗೋಲ ಗುಂಬಜ್ ಎಲ್ಲಿದೆ? ಈಗಿನ ವಿಜಯಪುರದಲ್ಲಿದೆ. ನಿರ್ಮಾಣ ಮಾಡಿದ್ದು ಮಹಮ್ಮದ್ ಆದಿಲ್ ಶಾನ ಕಾಲದಲ್ಲಿ
ಇದು ನಿರ್ಮಾಣಗೊಂಡಿತು. ನಿರ್ಮಾಣ ಕಾರ್ಯ ಆರಂಭವಾಗಿದ್ದು ಸಾಮಾನ್ಯ ಶಕ 1626ರಲ್ಲಿ ಮತ್ತು ಇದು ಅಂತ್ಯಗೊಂಡಿದ್ದು 1656ರಲ್ಲಿ. ಸುಮಾರು 30 ವರ್ಷಗಳು ಬೇಕಾಯಿತು ಇದನ್ನು ನಿರ್ಮಾಣ ಮಾಡುವುದಕ್ಕೆ. ಸುಮಾರು 51 ಮೀಟರ್ ಎತ್ತರವನ್ನು ಹೊಂದಿರುವಂತಹ ವಿಶಾಲವಾದಂಥ ಗುಮ್ಮಟ ಈ ಗೋಲ ಗುಂಬಜ್. ಮಹಮ್ಮದ್ ಆದಿಲ್ ಶಾನಿಂದ ಗೋಲ ಗುಂಬಜ್ ನಿರ್ಮಾಣಗೊಂಡಿತ್ತು ಮಕ್ಕಳೇ. ಇವತ್ತಿನ ಈ ಅಧ್ಯಾಯದಲ್ಲಿ ನಾವೇನೆಲ್ಲ ತಿಳಿದುಕೊಂಡೆವು? ಮಹಮ್ಮದ್ ಗವಾನನ ಸಾಧನೆಗಳ ಬಗ್ಗೆ ತಿಳಿದುಕೊಂಡೆವು. ಎರಡನೇ ಇಬ್ರಾಹಿಂ ಆದಿಲ್ ಶಾನ ಸಾಧನೆಗಳ ಬಗ್ಗೆ ತಿಳಿದುಕೊಂಡೆವು. ಹಾಗೆ ಬಹಮನಿ ಸುಲ್ತಾನರು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ನೀಡಿದಂತಹ ವಿವಿಧ ಕೊಡುಗೆಗಳ ಬಗೆಗೂ ನಾವು ತಿಳಿದುಕೊಂಡೆವು. ಇವತ್ತು ನಾವು ಅಧ್ಯಯನ ಮಾಡಿದಂತಹ ಈ ವಿಚಾರಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳು ನಿಮ್ಮ ಮುಂದೆ ಬರ್ತಾ ಇವೆ. ನೋಡಿ ಮಕ್ಕಳೇ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಬೀದರ್ನಲ್ಲಿ ಮದ್ರಸಾವನ್ನು ಕಟ್ಟಿಸಿದವನು. ಕಿತಾಬೆ ನವರಸ ಗ್ರಂಥವನ್ನು ಬರೆದವನು. ಬಹಮನಿ ಕಾಲದ ಬೆಳ್ಳಿ ನಾಣ್ಯಗಳು ಡ್ಯಾಶ್ ಮತ್ತು ಡ್ಯಾಶ್. ಬಹಮನಿ ಕಾಲದ ಮಂತ್ರಿಮಂಡಲಕ್ಕೆ ಡ್ಯಾಶ್ ಎನ್ನುವರು. ಬಹಮನಿ ಸಾಮ್ರಾಜ್ಯದ ಸ್ಥಾಪಕ. ಎಲ್ಲ ಪ್ರಶ್ನೆಗಳನ್ನು ನೀವು ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಪುಟ ಸಂಖ್ಯೆ 42ರಲ್ಲಿ ನೋಡಬಹುದು. ಎರಡನೇ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮಹಮ್ಮದ್ ಗವಾನನು ಬಹಮನಿ ರಾಜ್ಯದಲ್ಲಿ ಉತ್ತಮ ಪ್ರಧಾನಮಂತ್ರಿ ಹೇಗೆ ಎಂದು ಪರಿಗಣಿಸುವಿರಿ? ಬಹಮನಿ ಸುಲ್ತಾನರ ಆಡಳಿತ ಕಂದಾಯ ವ್ಯವಸ್ಥೆಯನ್ನು ತಿಳಿಸಿ. ಬಹಮನಿ ಸುಲ್ತಾನರ ಕಾಲದ ಶಿಕ್ಷಣ, ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ. ಈ ಎಲ್ಲ ಪ್ರಶ್ನೆಗಳು ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಪುಟ ಸಂಖ್ಯೆ 43ರಲ್ಲಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೆ ನಾವು ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದಲ್ಲಿ 4ನೇ ಅಧ್ಯಾಯವಾದಂತಹ ವಿಜಯನಗರ ಮತ್ತು ಬಹಮನಿ ಸಾಮ್ರಾಜ್ಯದ ಬಗ್ಗೆ ನಾವು ತಿಳಿದುಕೊಂಡೆವು. ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಶಿಕ್ಷಕರು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ನೀಡಲಿದ್ದಾರೆ. ನಿಮಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.